ಕೊನೆಯದಾಗಿ ನಾನು ಹೇಳುವುದು ನಾಬಾರ್ಡ್ ವಿಷಯದಲ್ಲಿ ಅತ್ಯಂತ ಶುದ್ಧವಾದಂತಹ ಸುಳ್ಳನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯದ ನಾಬಾರ್ಡ್ಗೆ ಕೊಟ್ಟಂತಹ ದುಡ್ಡೇನಿದೆ ಇದು ಕೇವಲ ಕರ್ನಾಟಕಕ್ಕೆ ಕಮ್ಮಿಯಾಗಿಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಕಮ್ಮಿಯಾಗಿದೆ. ಕರ್ನಾಟಕಕ್ಕೆ ಆ ಲೆಕ್ಕಕ್ಕೆ ಇಡೀ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಜಾಸ್ತಿ ಕೊಟ್ಟಿದ್ದಾರೆ. ನಾಬಾರ್ಡ್ಗೆ ದುಡ್ಡು ಹೆಂಗ್ ಬರ್ತದ? ಬ್ಯಾಂಕ್ಗಳೇನು PSL ಲೋನ್ ಕೊಡಬೇಕು, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ದಲ್ಲಿ. ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ದಲ್ಲಿ ಬ್ಯಾಂಕ್ಗಳಿಗೆ ಗುರಿಯನ್ನು ಫಿಕ್ಸ್ ಮಾಡಲಾಗ್ತದೆ, ಎಲ್ಲ ಬ್ಯಾಂಕ್ಗಳಿಗೆ. ಅದರದೇನು ನಾಬಾರ್ಡ್ ಎಲ್ಲ ಬ್ಯಾಂಕ್ಗಳಿಗೆ ಗುರಿಯನ್ನು ಫಿಕ್ಸ್ ಮಾಡಲಾಗ್ತದೆ. ಕೆನರಾ ಬ್ಯಾಂಕಿಗೆ ಇಷ್ಟು 40% ಪ್ರಯಾರಿಟಿ ಸೆಕ್ಟರ್ದಲ್ಲಿ ಅವರು ಕೊಡಬೇಕು, ಕೃಷಿ ಕೊಡಬೇಕು, 40% ಕೃಷಿ ಕೊಡಬೇಕು. ರೂರಲ್ ಬ್ಯಾಂಕ್ಗಳು 75% ಕೊಡಬೇಕು. ಆ ಕಡೆ ಹೋಗಮ್ಮ, ಇಲ್ಲೇನು ಮಾತಾಡ್ತಿರಲ್ಲ. 75% ನಮ್ಮ ರೂರಲ್ ಬ್ಯಾಂಕ್ಗಳು ಕೊಡಬೇಕು. ಅವರು ಅಷ್ಟು ಕೊಡಲಿಲ್ಲ ಅಂದ್ರೆ ರಿಸರ್ವ್ ಬ್ಯಾಂಕ್, ಉದಾಹರಣೆಗೆ ಹೇಳಿದ್ನೇನೆ, ಯಾವುದೋ ಕರ್ನಾಟಕದಲ್ಲಿರುವಂತಹ ಒಂದು ಬ್ಯಾಂಕ್, ಕೆನರಾ ಬ್ಯಾಂಕ್ ಅನ್ರಿ, ಬ್ಯಾಂಕ್ ಆಫ್ ಬರೋಡಾ ಅನ್ರಿ, ಮತ್ತೊಂದನ್ರಿ, ಈ ಬ್ಯಾಂಕ್ಗಳು 40% ಅಗ್ರಿಕಲ್ಚರ್ ಕೊಟ್ಟಿಲ್ಲ ಅಂತಂದ್ರೆ ರಿಸರ್ವ್ ಬ್ಯಾಂಕು ಎಷ್ಟು ಕಮ್ಮಿ ಕೊಟ್ಟಿರ್ತಾರೆ? ಅವ್ರು 35% ಕೊಟ್ಟಂದ್ರೆ 5% ತೆಗೆದು ಅವರು ನಾಬಾರ್ಡಿಗೆ ಕೊಡ್ತಾರೆ. ಹಂಗೆ ಎಲ್ಲ ಬ್ಯಾಂಕ್ಗಳದ್ದು ವಿತ್ಡ್ರಾ ಮಾಡಿ ಕೊಡುವಂತಹ ಪದ್ಧತಿ ನಾವು ಮೋದಿಯವರು ಬಂದ ಮೇಲೆ ಅಲ್ಲ, ಮೊದಲಿನಿಂದನೂ ಇದೆ. ಬ್ಯಾಂಕ್ಗಳು ಜಾಸ್ತಿ ಕೊಟ್ರೆ, ಅವ್ರಿಗೇನು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ದಲ್ಲಿ ಜಾಸ್ತಿ ಕೊಟ್ರೆ ಆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಎಷ್ಟು ಉಳಿತದೆ ಅಷ್ಟು ಕೊಡ್ತಾರೆ. ಹೀಗಾಗಿ ಈ ಸರ್ತೆ ಒಟ್ಟು 25,000 ಕೋಟಿನೇ ನಮಗೆ ಉಳಿದಿರೋದು. ಅಂದ್ರೆ ಬ್ಯಾಂಕ್ಗಳು ಬಹಳ ಚೆನ್ನಾಗಿ ಅಗ್ರಿಕಲ್ಚರಲ್ ಸೆಕ್ಟರ್ಗೆ ಲೋನ್ ಅನ್ನು ಕೊಡ್ತಾ ಇದ್ದಾವೆ. ಸುಳ್ಳೇನು ಹೇಳಿದ್ರೆ ಅದು ವಿತ್ತ ಮಂತ್ರಿಗಳಾದಂಥ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇದ್ರ ಪ್ರೊಸೆಸಿಂಗ್ ಇದೆ, ನಿಮ್ಮ ಕಾಲದಿಂದನೂ ಕಾಂಗ್ರೆಸ್ ಕಾಲದಿಂದನೂ ಹಿಂಗೆ ಇದೆ ಅಂತ ಹೇಳಿದಾಗ ಹೊರಗೆ ಬಂದೇನು ಹೇಳಿದ್ರು? ನ್ಯಾಷನಲೈಸ್ ಬ್ಯಾಂಕ್ ಹೋದ್ರೆ 7% ಆಗ್ತದೆ. ಯಾರು ಹೇಳಿದ್ರಿ? ಸಿದ್ದರಾಮಯ್ಯನವ್ರು. ಯಾಕೆ ಸುಳ್ಳು ಹೇಳ್ತೀರಿ ನೀವು ಜನಕ್ಕೆ? ನ್ಯಾಷನಲೈಸ್ ಬ್ಯಾಂಕ್ ಇರಲಿ, ಕೋಆಪರೇಟಿವ್ ಇರಲಿ, ಭಾರತ ಸರ್ಕಾರ 4%ದಲ್ಲೇ ಕೊಡೋದು. ಅಂದ್ರೆ ಯಾರು ಸರಿಯಾಗಿ ರಿಪೇಮೆಂಟ್ ಮಾಡ್ತಾರೆ ಆ ರೈತರಿಗೆ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಭಾರತ ಸರ್ಕಾರ ಕೊಡ್ತದೆ. ನಾವು ಫ್ರೀಯಾಗಿ ಕೊಡ್ತೀವಿ 0%. ಅನೇಕ ಸರ್ತಿ ನಿಮ್ಮನ್ನು ಬೆದರಿಸ್ತಾರೋ, ಏನಪ್ಪಾ ಹೇಳಪ್ಪ ಅಂತ ಹೇಳಿ. ಅವತ್ತು ನೀವು ಈ ಪ್ರಶ್ನೆ ಕೇಳಿದಾಗ ದಿಲ್ಲಿಯಲ್ಲಿ ಬೆದರಿಸಿದ್ರು ಒಬ್ಬ ಪತ್ರಕರ್ತರನ್ನ. ನಾನು ಹೇಳುದು 4% ನ್ಯಾಷನಲೈಸ್ ಬ್ಯಾಂಕ್ ಸಿಗ್ತದೆ ಸಿದ್ದರಾಮಯ್ಯನವರೇ. ಎಷ್ಟು ಸುಳ್ಳುಗಾರಿದ್ದೀರಿ ನೀವು. ಸುಳ್ಳು ಹೇಳಲಿಕ್ಕೆ ಏನಾದ್ರೆ ನೊಬೆಲ್ ಪ್ರಶಸ್ತಿ ಇದ್ರೆ ಅದು ಸಿದ್ದರಾಮಯ್ಯ ಕೊಡಬೇಕು. 4% ಅದು ನಾಬಾರ್ಡ್ಕಿರಲಿ, 4% ನ್ಯಾಷನಲೈಸ್ ಬ್ಯಾಂಕ್ ಇರಲಿ, 4% ರೂರಲ್ ಬ್ಯಾಂಕ್ದಾಗಿರಲಿ ಕೊಡ್ತೀವಿ. ಸನ್ಮಾನ್ಯ ಯಡಿಯೂರಪ್ಪನವ್ರು ಇದ್ದಾಗ ಇದನ್ನು 0% ಮಾಡಿದ್ದೆ ನಾವು. ಅದು ಭಾರಿ ದೊಡ್ಡ ಆಕ್ಟಿಂಗ್ ಮಾಡಿ ನೀವು ಬೆದರಿಸಿ ಪತ್ರಕರ್ತರನ್ನ ನೀವು ಕ್ರೆಡಿಟ್ ತಗೊಳಕ್ ಹೋಗ್ತೀರಿ ನೀವು. ದಿಸ್ ಈಸ್ ಆಲ್ ಬೋಗಸ್. ಜನರನ್ನ ತಪ್ಪು ದಾರಿಗೆ ಎಳಿಲಿಕ್ಕೆ ಹಿಂದೆ ಫೈನಾನ್ಸ್ ವಿಷಯವನ್ನ ಎತ್ತಾ ಇದ್ರು. ಅದರಲ್ಲೂ ನಾವು ಹೇಳಿದೆ, ಫೈನಾನ್ಸ್ ಕಮಿಷನ್ ನಾವು ಬಂದ ಮೇಲೆ ಆಗಿದ್ದಲ್ಲ. ಈ ರೀತಿ ಒಬ್ಬ ಸುಳ್ಳುಗಾರ ಸಿದ್ದರಾಮಯ್ಯ ಇವರು. ಹಿಂದೆಲ್ಲ ನಾವು ಸುಳ್ಳು ರಾಮಯ್ಯ ಅಂತ ಕರಿತಿದ್ವಿ, ಇದು ದೊಡ್ಡ ಸುಳ್ಳುಗಾರ ಸಿದ್ದರಾಮಯ್ಯ. ಇಂಥ ಒಬ್ಬ ಸುಳ್ಳು ಹೇಳುವ ಮುಖ್ಯಮಂತ್ರಿಗಳನ್ನ ಕರ್ನಾಟಕ ಹಿಂದೆಂದೂ ಕಂಡಿಲ್ಲ, ಬಹುತೇಕ ಮುಂದನೂ ಕಾಣೋದಿಲ್ಲ. ನಾಬಾರ್ಡ್ದಲ್ಲಿ ವಿಷಯ ಬಹಳ ಸ್ಪಷ್ಟ ಇದೆ. 4% ನೀವು ಕೊಡೋದಿದ್ರೆ ನಾವು ಕಮ್ಮಿ ಆಗುತ್ತೆ ರೈತರಿಗೆ. ನ್ಯಾಷನಲೈಸ್ ಬ್ಯಾಂಕ್ದಲ್ಲಿ ನೀವು 4% ತುಂಬಿಡ್ರಿ, ಮುಗಿದೋಯ್ತು. ದರ್ ಇಸ್ ನೋ ಪ್ರಾಬ್ಲಮ್. ನಿಮ್ಗೆ ಇಷ್ಟೆಲ್ಲ ಜಂಜಟನೇ ಇಲ್ಲ ನಿಮಗೆ. ಈ ರೀತಿ ಸುಳ್ಳು ಹೇಳುವಂತಹದ್ದು ಜನರನ್ನ ನಿಮಗೆ 4% ಕೊಡೋದು ಬೇಕಾಗಿಲ್ಲ. ಅದಕ್ಕೆ ಇವ್ರಿಗೇನಿದೆ, ರೈತರಿಗೆ 4% ಕೊಡೋದು ಬೇಕಾಗಿಲ್ಲ ಈಗ. ಅದಕ್ಕೆ ಈ ರೀತಿ ಸುಳ್ಳು ಹೇಳಿ ಕೇಂದ್ರದ ಮೇಲೆ ಗೂಬೆಯನ್ನು ಕೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನ ಜನ ಗಮನಿಸ್ತಾ ಇದ್ದಾರೆ. ಮೋದಿ ಸರ್ಕಾರ ರೈತರ ಪರವಾಗಿದೆ, ನಿಮ್ಮ ಸರ್ಕಾರ ರೈತರ ವಿರುದ್ಧವಾಗಿದೆ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ರೈತರ ವಿರುದ್ಧವಾಗಿದೆ. ಜಾರ್ಜ್ ಸೊರೆಸ್ನ ಪರವಾಗಿರುವಂತಹವ್ರು ನೀವು ನಿಮ್ಮಿಂದ ಪಾಠವನ್ನು ಕಲಿಬೇಕಾಗಿದೆ.